ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಜೈ ಹನುಮಾನ್. ನಿನ್ನ ನಾಮಸ್ಮರಣೆಯೇ ನನ್ನ ಜೀವನ. ಕಲಿಯುಗದಲ್ಲಿ ಬಹಳ ಸುಲಭವಾಗಿ ಮಾಡುವಂತಹ ಭಕ್ತಿ ಮಾರ್ಗವೆಂದರೆ ಅದು ಭಜನೆ. ಭಜಿಸು, ಜಪಿಸು ಮತ್ತು ಸ್ತುತಿಸು ಎಂಬುದಾಗಿ ಈ ಭಜನೆಯನ್ನು ಹೇಳಬಹುದು. ಹಲವು ವಿಧಗಳಿಂದ ಭಗವಂತನನ್ನು ಭಜಿಸುವಂತಹ ರೀತಿ ಭಜನೆ. ದೇವರನ್ನು ಜಪಿಸುವಾಗ ಅಥವಾ ಧ್ಯಾನಿಸುವಾಗ ನಮಗೆ ಏಕಾಗ್ರತೆ ಸಿಗುವುದಿಲ್ಲ. ಕಾರಣ ಮನಸ್ಸಿನಲ್ಲಿ ತುಂಬ ವಿಷಯ ಗೊಂದಲಗಳು ಇರುತ್ತದೆ. ಮನುಷ್ಯನಿಗೆ ಸ್ವಾಭಾವಿಕವಾಗಿ ಇರುತ್ತದೆ. ಇದಕ್ಕೆ ಏಕಾಗ್ರತೆ ಬರಬೇಕಾದರೆ, ಈ ಜಪ ಮಾಡಬೇಕು ಅಥವಾ ನಾವು ಧ್ಯಾನ ಮಾಡಬೇಕೆಂದರೆ ಏಕಾಗ್ರತೆ ಬರಬೇಕಾದರೆ ಅದಕ್ಕೆ ಮೊದಲಿಗೆ ನಾವು ಈ ಭಜನೆಯನ್ನು ಹಾಡಬೇಕು. ಭಜನೆಯನ್ನು ಹಾಡುವುದರಿಂದ ಮನಸ್ಸಿಗೆ ಏಕಾಗ್ರತೆ ಉಂಟಾಗುತ್ತದೆ, ಮನಸ್ಸಿಗೆ ಶಾಂತಿ ಉಂಟಾಗ್ತದೆ, ಮನೋಧೈರ್ಯ ಹೆಚ್ಚಿಸುತ್ತದೆ ಮತ್ತು ಆತ್ಮಬಲವನ್ನು ಹೆಚ್ಚಿಸುತ್ತದೆ. ಹೀಗೆ ನಾವು ಭಜನೆಯನ್ನು ಮಾಡಿ ದೇವರ ನಾಮಸ್ಮರಣೆಯನ್ನು ಮಾಡಿಕೊಂಡು ಮುಂದೆ ಹೋಗ್ತೇವೆ. ಈ ದೇವರ ನಾಮಸ್ಮರಣೆ ಭಜನೆ ಯಾಕೆ ಮಾಡೋದು ಅಂತ ಹೇಳಿದರೆ, ನಾವೀಗ ಹೇಳಿದ ರೀತಿಯಲ್ಲಿ ನಮಗೆ ಆತ್ಮಧೈರ್ಯ ಉಂಟಾಗಬೇಕು, ಮನಸ್ಸಿನ ಗೊಂದಲಗಳು ಹೋಗಬೇಕು ಮತ್ತು ಮನೋಧೈರ್ಯ ಉಂಟಾಗಬೇಕು. ನಮ್ಮ ಆರೋಗ್ಯಕರವಾದಂತಹ ಮನಸ್ಸು ಉಂಟಾಗುತ್ತದೆ. ಆರೋಗ್ಯಕರವಾದ ಮನಸ್ಸು ಉಂಟಾಗುವಾಗ ನಮಗೆ ಶರೀರದಲ್ಲಿ ರೋಗ ಲಕ್ಷಣಗಳು ಕಮ್ಮಿಯಾಗ್ತದೆ ಅಂತ ನಮಗೆ ಹೇಳ್ಬೋದು. ಅವಾಗ ಏನು ಮಾಡಬೇಕು? ನಾವು ಭಗವಂತನನ್ನು ಧ್ಯಾನಿಸುವುದು, ಭಜಿಸುವುದು, ಜಪಿಸುವುದು ಇದು ಮಾಡುತ್ತಾ ಬರಬೇಕು. ಇದರಲ್ಲಿ ಎಲ್ಲದಕ್ಕೂ ಪ್ರಥಮವಾದ ಒಂದು ಹಂತವೆಂದರೆ ಅದು ಭಜನೆ. ಈ ಭಜನೆ ಮಾಡಬೇಕಾದರೆ ನಮಗೇನು ಬೇಕು? ಏನು ಬೇಡ, ರಾಗವೂ ಬೇಡ, ತಾಳವೂ ಬೇಡ, ಉಪಕರಣಗಳು ಬೇಡ, ಸಂಗೀತವೂ ಬೇಡ, ಏನು ಬೇಡ. ಏನು ಬೇಕು? ನಮ್ಮಲ್ಲಿ ಮನಸ್ಸಿನ ಒಳಗೆ ಭಗವಂತನನ್ನು ಇಟ್ಟುಕೊಳ್ಳಬೇಕು. ನಮ್ಮ ಅಂತರಾಳದಿಂದ ಬರುವಂತಹ ಭಕ್ತಿಯ ವಚನವೇ ಭಜನೆ. ಆ ಭಕ್ತಿಯಿಂದ ನಾವು ಭಗವಂತನನ್ನು ಹಾಡುವಾಗ ಹೊರಗೆ ಬರುವಂತಹ ರಾಗವೇ ಅದು ಪ್ರತ್ಯೇಕವಾದಂತಹ ಒಂದು ರಾಗ. ಅದಕ್ಕೆ ಯಾವುದೇ ರಾಗಗಳು, ಅದು ಯಾವುದೇ ಶಾಸ್ತ್ರಗಳು ಅಥವಾ ಯಾವುದೇ ಸಂಗೀತವ ಅಗತ್ಯವಿಲ್ಲ. ಭಗವಂತನನ್ನು ನಾವು ನಿರಂತರವಾಗಿ ಮನದ ಒಳಗೆ ಇಟ್ಟುಕೊಂಡಾಗ ನಮಗೆ ಹೊರಗೆ ಬರುವಂಥದ್ದು ಅದು ಆ ರಾಗವೇ ಭಜನೆ. ಅದರಲ್ಲಿ ಏನಂದರೆ, ನಾವು ಭಗವಂತನನ್ನು ಭಜಿಸ್ತೇವೆ. ಆ ಹೊರಗೆ ಬರುವಂತಹ ಆ ಅಂತರಾಳದಿಂದ ಬರುವಂತಹ ಆ ಭಜನೆಯ ಆ ಶಬ್ದದಿಂದ ನಮಗೆ ಉಂಟಾಗುವುದು ಏನಂದರೆ, ಆತ್ಮನನ್ನು ಶುದ್ಧವಾಗಿಸಿಕೊಂಡು, ಆತ್ಮವು ಹೇಗಿರುತ್ತದೆ ಅಂತ ಹೇಳಿದರೆ, ಒಂದು ಸೂಜಿಯ ಮೊನೆಯಷ್ಟು ಚಿಕ್ಕದಾಗಿದೆ ಆತ್ಮ ಅಂತ ಹೇಳ್ಬೋದು. ಇದರಲ್ಲಿ ಏನಾಗಿರುತ್ತದೆ? ಅಯಸ್ಕಾಂತವನ್ನು ಮಣ್ಣಲ್ಲಿ ಬಿಸಾಡಿದರೆ ಏನಾಗ್ತದೆ? ಅದರಲ್ಲಿ ಹುಡಿಗಳು ಸಿಕ್ಕಿರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಆತ್ಮದಲ್ಲಿ ಮನಸ್ಸಿನಲ್ಲಿರುವಂತಹ ಗೊಂದಲಗಳು, ಪ್ರಾಪಂಚಿಕ ವಿಷಯಗಳು ಸೇರಿಕೊಂಡು ಆತ್ಮವು ಅಶುದ್ಧವಾದ ರೀತಿಯಲ್ಲಿ, ಮನಸ್ಸು ಹೇಗೆ ಅಶುದ್ಧವಾಗಿರುತ್ತವೆ ಅದೇ ರೀತಿಯಲ್ಲಿ ಆತ್ಮವು ಅಶುದ್ಧವಾಗಿರುತ್ತೆ. ಆ ಮನಸ್ಸನ್ನು ಶುದ್ಧ ಮಾಡಿಸುವ ರೀತಿಯಲ್ಲಿರುವಾಗ, ನಮಗೆ ಮನಸ್ಸನ್ನು ಶುದ್ಧಪಡಿಸುವ ರೀತಿಯಲ್ಲಿರುವಾಗ, ಆ ಶುದ್ಧತೆಯಲ್ಲಿ ಆಗಿ ಬರುವಾಗ ನಮಗೆ ಆತ್ಮವು ಪರಿಶುದ್ಧವಾಗುತ್ತದೆ. ಆತ್ಮವು ಪರಿಶುದ್ಧವಾಗಿ ಬರುವಾಗ ನಾವು ಆತ್ಮ ಮತ್ತು ಪರಮಾತ್ಮನನ್ನು ಸೇರಿಕೊಳ್ಳುವಂಥ ಒಂದು ಸರಪಣಿಯು ಇದರಿಂದ ಉತ್ಪನ್ನವಾಗುತ್ತದೆ ಭಜನೆಯಿಂದ. ಹೀಗೆ ನಾವು ಭಜನೆಯನ್ನು ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು? ಪ್ರತಿ ಮನೆಗಳಲ್ಲಿಯೂ, ಪ್ರತಿ ಮಠಗಳಲ್ಲಿಯೂ, ಪ್ರತಿ ಸ್ಥಳದಲ್ಲಿಯೂ ನಮಗೆ ಭಜನೆಯನ್ನು ಮಾಡಬಹುದು. ಸಣ್ಣ ಮಕ್ಕಳಿಂದ ಹಿಡಿದು 90 ವರ್ಷದವರೆಗೆ ನಮಗೆ ಯಾರಿಗೂ
ನಮಗೆ ಭಜನೆಯನ್ನು ಮಾಡಬಹುದು. ಇದಕ್ಕೆ ಯಾವುದೇ ಪ್ರತ್ಯೇಕವಾದ ಸಿಸ್ಟಮ್ಸ್ ಏನಿಲ್ಲ, ಯಾರಿಗೂ ಪ್ರೀತಿ ಏನಿಲ್ಲ, ಭಜನೆಯನ್ನು ಮಾಡ್ಬೋದು. ಯಾಕೆಂದರೆ ನಮಗೆ ಧಾರ್ಮಿಕವಾಗಿ ನಾವು ಮುಂದುವರಿಬೇಕು, ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು. ಇದಕ್ಕೆ ಮೂಲತಃ ಕಾರಣ ಭಜನೆ. ಈ ಭಜನೆಯನ್ನು ನಾವು ಮುಂದುವರಿಸ್ತಾ ಹೋಗಬೇಕು. ಅದೇ ರೀತಿ ಭಜನೆಯನ್ನು ಶ್ರವಣ ಮಾಡೋದು. ನಾವು ಭಜನೆಯನ್ನು ಹಾಡಿ ಆಯಿತು, ಮನೆಯಲ್ಲಿ ಭಜನೆಯನ್ನು ಹಾಡ್ತಾ ಇದ್ದೇವೆ, ಅಥವಾ ನಮಗೆ ಸಮಯ ಇಲ್ಲ, ಸಮಯದ ಅಭಾವ ಇದ್ದಾಗ ನಾವು ಭಜನೆ ಕೇಳಬಹುದು. ಕಿವಿಯಲ್ಲಿ ಇಟ್ಕೊಂಡು ಕೇಳ್ಬೋದು, ಇಲ್ಲಾಂದರೆ ಮನೆಯಲ್ಲಿ ಏನಾದರೂ ನಮ್ಮ ಕೆಲಸಗಳನ್ನು ಮಾಡುವ ಹೊತ್ತಿಗೆ ನಮಗೆ ಭಜನೆಯನ್ನು ಕೇಳ್ಬೋದು. ಬೆಳಿಗ್ಗೆ ಅಥವಾ ಸಂಜೆ ಯಾವ ಸಮಯದಲ್ಲಿ ಭಜನೆ ಕೇಳ್ಬೋದು. ಭಜನೆಯನ್ನು ಶ್ರವಣ ಮಾಡುವುದು ಮತ್ತು ಶ್ರವಣ ಮಾಡುವುದು ಅಥವಾ ಕೇಳುವುದು. ಭಜನೆಯನ್ನು ಕೇಳುವುದರಿಂದ, ಶ್ರವಣ ಮಾಡುವುದರಿಂದ ಇದೇ ಪ್ರಕ್ರಿಯೆಯು ನಮ್ಮೊಳಗೆ ಉಂಟಾಗುತ್ತದೆ. ಇದೇ ರೀತಿ ಸಂತವಾಣಿ. ನಮ್ಮಲ್ಲಿ ಈಗ ಭಾರತ ಪುಣ್ಯಭೂಮಿಯಲ್ಲಿ ಎಷ್ಟೋ ಸಂತರುಗಳು ಈಗ ಶರೀರವನ್ನು ತ್ಯಜಿಸಿ ಅವರು ತ್ಯಜಿಸಿದ್ದಾರೆ, ಈಗ ಇದ್ದವರಿದ್ದಾರೆ. ಅಂಥವರು ಎಷ್ಟೋ ಸಂತವಾಣಿಗಳು ನಮ್ಮಲ್ಲಿದೆ. ಈಗ ನಮ್ಮ ಗಣೇಶ ಗುರಿಯಲ್ಲಿ ಸಮಾಧಿಯಾಗಿ ನಮ್ಮೊಂದಿಗೆ ಇರುವಂತಹ ಭಗವಾನ್ ನಿತ್ಯಾನಂದ ಸ್ವಾಮಿಗಳು ಬರೆದಂತಹ ಒಂದು ಚಿದಾಕಾಶ ಗೀತ ಎಂಬ ಒಂದು ಗ್ರಂಥವಿದೆ. ಅವರು ಬರೆದದ್ದು ಅವರ ಶಿಷ್ಯರಾದವರು ಮಂಗಳೂರಿನವರು, ಅವರು ಸಮಾಧಿಯಾಗಿದ್ದಾರೆ. ಅಂತಹ ಎಷ್ಟೋ ಸಂತವಾಣಿಗಳು ನಮ್ಮ ಮುಂದೆ ಇದೆ. ಆ ಸಂತವಾಣಿಯನ್ನು ಓದುವಾಗ ಅಥವಾ ಸಂತವಾಣಿಯನ್ನು ಕೇಳುವಾಗ ನಾವು ಹೇಗಿರಬೇಕಂತ ಹೇಳಿದರೆ, ನಮ್ಮ ಅತ್ಯಂತ ಪ್ರಿಯ ಮಿತ್ರರು, ನಮಗೆಲ್ಲರಿಗೂ ಅತ್ಯಂತ ಪ್ರಿಯ ಮಿತ್ರರಿರ್ತಾರೆ. ಆ ಪ್ರಿಯ ಮಿತ್ರರ ಪತ್ರವನ್ನು ಓದುವಂತಿರಬೇಕು, ಅಥವಾ ಅವರ ಮಾತುಗಳನ್ನು ಆಲಿಸುವಂತಿರಬೇಕು, ಅವರ ಮಾತುಗಳನ್ನು ಕೇಳುವಂತಿರಬೇಕು. ಅಷ್ಟು ಪ್ರಿಯವಾಗಿರಬೇಕು ಆ ಓದು ಮತ್ತು ಕೇಳುವುದು. ಹೇಗಿರುತ್ತೆಯೋ ಪ್ರಿಯ ಮಿತ್ರರದೇ ರೀತಿಯಲ್ಲಿ ಭಜನೆಯನ್ನು ಕೇಳುವಾಗ ಅಥವಾ ಸಂತವಾಣಿಯನ್ನು ಕೇಳುವಾಗ ನಾವು ಅತ್ಯಂತ ಮಿತ್ರರ ಪ್ರಿಯರ ಪತ್ರವನ್ನು ಓದಿದ ರೀತಿ ಅಥವಾ ನಾವು ಕೇಳುವ ರೀತಿ ಇರಬೇಕು. ಇದು ಅರ್ಥವಾಯಿತೆಂದರೆ ನಾವು ಕೇಳುವಂತಹ ಭಜನೆಯು, ಅದರ ಸಾರವು ನಮಗೆ ಅರ್ಥವಾಯಿತು ಎಂದರೆ, ಅಥವಾ ನಾವು ಓದುವಂತಹ ಸಂತವಾಣಿಯು ನಮಗೆ ಅರ್ಥವಾಯಿತು ಅಂತೇಳಿದರೆ, ನಮ್ಮ ಒಳಗೆ ಹೊಕ್ಕಿತು ಅಂತ ಹೇಳಿದರೆ, ಅದು ನಮ್ಮ ರಕ್ತದಲ್ಲಿ ಸೇರಿರುತ್ತದೆ. ಆ ರಕ್ತದಲ್ಲಿ ಸೇರಿರುವಾಗ ಏನಾಗ್ತದೆ, ನಮ್ಮಲ್ಲಿ ಆ ಪ್ರಕ್ರಿಯೆಯು ನಮ್ಮಲ್ಲಿ ಉತ್ಪನ್ನವಾಗುತ್ತದೆ. ಏನು? ಶ್ರದ್ಧೆ ಅಥವಾ ಭಕ್ತಿಯು ನಮ್ಮಲ್ಲಿ ಉಂಟಾಗುತ್ತದೆ. ಇದರಿಂದ ಬರುವಂತಹ ಪ್ರಯೋಜನಗಳು ಏನಂತ ಹೇಳಿದರೆ, ಮುಂದೆ ಬಹಳಷ್ಟು ನಮ್ಮ ಜೀವನದಲ್ಲಿ ನಮಗೆ ಇರುತ್ತದೆ. ಅದನ್ನು ಈ ಸಂತವಾಣಿಯ ಓದಿಯಾಗ ನಮಗೆ, ಅಥವಾ ನಮ್ಮನ್ನು ಅದನ್ನು ಕೇಳಿದಾಗ, ಅಥವಾ ಹಲವು ಭಜನೆಗಳಲ್ಲಿ ಬರುವಂಥ ಅರ್ಥ ವಿಷಯಗಳನ್ನು ಕೇಳಿದಾಗ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮಲ್ಲಿರುವಂತಹ ದೋಷಗಳು ಅಥವಾ ನಮ್ಮಲ್ಲಿರುವಂಥ ತಪ್ಪುಗಳು ನಮಗೆ ತಿಳಿಯುತ್ತದೆ. ಸ್ವಾಭಾವಿಕವಾಗಿ ಎಲ್ಲರೂ ತಪ್ಪನ್ನು ಮಾಡಿದ್ದಾರೆ. ಪ್ರಪಂಚದಲ್ಲಿ ಯಾರು ಸತ್ಯವಂತರಿಲ್ಲ, ಎಲ್ಲರೂ ತಪ್ಪನ್ನೇ ಮಾಡಿರ್ತಾರೆ, ಮಾತು ಮಾಡ್ತಾರೆ. ಅರಿವಿಲ್ಲದೆ ತಪ್ಪನ್ನು ಮಾಡ್ತಾರೆ, ಅರಿತುಕೊಂಡು ಮಾಡುತ್ತಾರೆ. ತಪ್ಪನ್ನು ಮಾಡಿದ್ರೆ ಅದು ಪ್ರಪಂಚದಲ್ಲಿ ಯಾರೂ ಇಲ್ಲ, ಭಗವಂತನೆಲ್ಲನೂ ಕ್ಷಮಿಸ್ತಾನೆ. ಆದರೂ ನಮ್ಮ ತಪ್ಪುಗಳು ನಮಗೆ ಅರಿವಿಗೆ ಬರುತ್ತದೆ. ಅವಾಗೇನಾಗ್ತದೆ, ನಾವು ಆದಷ್ಟು ಬೇಗ ಸುಧಾರಿಸಿಕೊಳ್ಳಲಿಕ್ಕೆ ಆಗ್ತದೆ. ನಮಗೆ ಅದು ಅರಿವಾಯಿತು ಅಂತ ಹೇಳಿದರೆ ನಮಗೆ ಆದಷ್ಟು ಬೇಗ ಸುಧಾರಿಸಿಕೊಳ್ಳಲಿಕ್ಕೆ ಆಗ್ತದೆ. ಈ ಮಾತುಗಳು ನನಗೆ ಹೇಳಲ್ಪಟ್ಟಿದೆ, ಇದನ್ನು ನಾನು ಆಚರಣೆಗೆ ತರಬೇಕಾಗ್ತದೆ. ಇದು ನನಗೆ ಹೇಳಲ್ಪಟ್ಟಿದೆ, ಇದನ್ನು ನಾನು ಆಚರಣೆಗೆ ತರಬೇಕಾಗ್ತದೆ ಎಂಬ ವಿಷಯಗಳು ಬರ್ತದೆ. ನಾವು ಭಜನೆಯನ್ನು ನೋಡುವಾಗ, ಭಜನೆಯನ್ನು ಕೇಳುವಾಗ, ಅಥವಾ ಭಜನೆ ಮಾಡುವಾಗ ಅಥವಾ ಕೇಳುವಾಗ ಈ ವಿಷಯಗಳು ನಮಗೆ ಇರಬೇಕು. ಯಾವುದು? ಈ ವಿಷಯಗಳು ನಮಗೆ ಇರಬೇಕು. ಇದು ನನ್ನ ಜೀವನದಲ್ಲಿ ಅಳವಡಿಸಬೇಕಂತಹ ವಿಷಯವಾಗಿದೆ. ಈ ಭಜನೆ ಬರುವಂತಹ ವಾಕ್ಯಗಳು, ಶಬ್ದಗಳು ಅಥವಾ ಸಂತವಾಣಿಯಲ್ಲಿ ಹೇಳಿದಂತಹ ಮಾತುಗಳು ನಾನು ಜೀವನದಲ್ಲಿ ಹೊಂದಿರಬೇಕು ಎಂಬುದಾಗಿ ನಮಗೆ ನೆನಪಿಟ್ಟುಕೊಳ್ಬೇಕು. ಆವಾಗ ನಮಗೇನಾಗ್ತದೆ ಅಂತ ಹೇಳಿದರೆ,
ಈ ವಿಷಯಗಳು ಏನಂತ ಹೇಳಿದರೆ, ಈ ಹೇಳಿದಂತಹ ಭಜನೆಯಲ್ಲಿ ಬಂದಂತಹ ಅಥವಾ ನಮ್ಮ ಯಾವುದರಲ್ಲಿ ಸಂತವಾಣಿಯಲ್ಲಿ ಬಂದಂತಹ ಕೇಳಿದಂತಹ ವಿಷಯಗಳು ನಮಗೆ ಸಂಬಂಧಪಟ್ಟದ್ದು ಆಗಿದೆ ಎಂಬುದಾಗಿ ತಿಳಿದರೆ ನಾವು ಸುಧಾರಿಸಿಕೊಳ್ಳುತ್ತೇವೆ. ಈ ವಿಷಯವನ್ನು ನಮಗೆ ಮನಸ್ಸಲ್ಲಿ ಇಟ್ಟಿರಬೇಕು. ವಾಚನ ಮತ್ತು ಶ್ರವಣ ಅಂತ ಹೇಳುವುದು, ವಾಚನ ಮತ್ತು ಶ್ರವಣ ಅಂತ ಹೇಳುವುದು ಒಂದು ಸಾಧನೆ ಆಗಿದೆ. ವಾಚನ ಮತ್ತು ಶ್ರವಣ ಅಂತ ಹೇಳೋದು ಒಂದು ಸಾಧನೆ. ಇದು ಸಾಧನೆ ಜೊತೆ ನಡೆಯಬೇಕು. ಹಾಗೆಂದರೆ ವಾಚಕರಿಗೆ ಅಥವಾ ಕೇಳುವವರಿಗೆ ಅದರ ಬಗ್ಗೆ ನಿಜವಾದ ಅರ್ಥ ತಿಳಿದು ಏನಾಗ್ತದೆ, ಮತ್ತು ಆನಂದ ಉಂಟಾಗುತ್ತೆ. ಅರ್ಥ ತಿಳಿದ ನಂತರ ನಮಗೆ ಆನಂದ ಉಂಟಾಗುತ್ತದೆ. ನಾವು ಭಜನೆಯನ್ನು ಕೇಳಿದ್ದೇವೆ ಅಥವಾ ಭಜನೆಯನ್ನು ಹಾಡಿದ್ದೇವೆ, ರಾಮಾಯಣವನ್ನು ಕೇಳಿದ್ದೇವೆ, ಮಹಾಭಾರತವನ್ನು ಕೇಳಿದ್ದೇವೆ, ಭಗವದ್ಗೀತೆಯನ್ನು ಕೇಳಿದ್ದೇವೆ. ಕೇಳಿದ ನಂತರ ಕಾರ್ಯಕ್ರಮದ ನಂತರ ನಾವು ತಿರುಗಿ ಹೋಗುವಾಗ ನಾವು ಏನಾದರೂ ಬರುವಾಗ ತಂದಂತಹ ಶಕ್ತಿಯನ್ನು ಮನಸ್ಸಿನಲ್ಲಿ ಇರುವಂತಹ ವಿಷಯಗಳನ್ನು ಬಿಟ್ಟು ಹೋಗಿದ್ದೇವೋ? ಇಲ್ಲ. ನಾವು ಹೇಗೆ ಬಂದಿದ್ದೇವೋ ಅದೇ ರೀತಿ ತಿರುಗಿ ಹೋಗಿದ್ದೇವೆ. ರಾಮಾಯಣವನ್ನು ಕೇಳಿ, ರಾಮಾಯಣದಲ್ಲಿ ನಮ್ಮ ಪುರುಷಾರ್ಥ ಜೀವನದ ಪರಿಪೂರ್ಣತೆ ಹೋಗುವಂಥ ದಾರಿಗಳನ್ನು ಹೇಳಲ್ಪಟ್ಟಿದೆ, ಭಗವದ್ಗೀತೆಯಲ್ಲಿ ಹೇಳಲ್ಪಟ್ಟಿದೆ. ಇದನ್ನು ಕೇಳಿಯೂ ನಾವೇನು ಮಾಡಿದ್ದೇವೆ? ಹೇಗೆ ಬಂದಿದ್ದೋ ಅದೇ ರೀತಿ ಹೋಗಿದ್ದೇವೆ. ನಮ್ಮಲ್ಲಿ ಏನು ನ್ಯೂನತೆಗಳು ಉಂಟೋ, ತಪ್ಪುಗಳುಂಟೋ, ನಾವು ಮಾಡುವಂಥ ದಿನಚರಿಯಲ್ಲಿ ನಾವು ಒಳಗಿರುವಂಥ ನಮ್ಮ ಅನುಭವದಲ್ಲಿ, ಸಾಧನೆಯಲ್ಲಿ ಇರುವಂಥ ಕೊರತೆಗಳನ್ನು ಸರಿಪಡಿಸಿಕೊಂಡು ಮುಂದೆ ಹೋಗುವಂತಹ ದಾರಿಯು ನಮಗೆ ಇದಿರುವಂಥ ವಾಚನ ಅಥವಾ ಶ್ರವಣದಲ್ಲಿ ನಮಗೆ ಉಂಟಾಗಬೇಕು. ಇಲ್ಲಾಂದರೆ ಏನಾಗ್ತದೆ? ಈ ವೇದಾಂತವನ್ನು ಕೇಳುವುದು ಆಚರಣೆಗೆ ತರದಿದ್ದರೆ, ಆಚರಣೆಗೆ ತಂದಿಲ್ಲ ಎಂದರೆ ಅದು ಉಪಯೋಗಕ್ಕೆ ಬರುವುದಿಲ್ಲ. ಹಿತಕರವಾದ ವಿಷಯವನ್ನು ಆಚರಣೆಗೆ ತರಬೇಕು. ಇಲ್ಲದಿದ್ದಲ್ಲಿ ಅದು ಒಂದು ಅಭಿಮಾನ ಮಾತ್ರವಾಗಿರುತ್ತದೆ. ಇಲ್ಲಂದರೆ ಏನಾಗ್ತದೆ ಅಂತ ಹೇಳಿದರೆ ಅದೊಂದು ಅಭಿಮಾನ ಮಾತ್ರವಾಗಿರುತ್ತದೆ. ಅಭಿಮಾನವಾಗಿಕೊಂಡು ಅದು ದೂರವೇ ಅದರ ನಿಜವಾದ ಸಾಧನೆ. ಅಭಿಮಾನವಾಗಿ ಉಳಿದುಕೊಂಡು ಅದರ ನಿಜವಾದ ಸಾಧನೆ ದೂರವೇ ಉಳಿಯುತ್ತದೆ. ಹಾಗೂ ವಾಚನ ಅಥವಾ ಶ್ರವಣದ ಅಭಿಮಾನ ಮಾತ್ರ ಬೆಳೆಯುತ್ತದೆ. ನಾವು ಅಭಿಮಾನಿಗಳು ಅಂತ, ನಾವು ಭಜನೆ ಕೇಳುವವರು ಅಥವಾ ಭಜನೆ ಹಾಡುವವರು ಅಂತ ಅಭಿಮಾನ ಮಾತ್ರ ಉಳಿತದೆ. ನಾವು ಅದರಲ್ಲಿರುವ ಅಂತರದಲ್ಲಿರುವ ಅರ್ಥವನ್ನು ಅಳವಡಿಸಬೇಕು. ನಾವು ಅಳವಡಿಸಿಕೊಂಡು ನಾವು ಮುಂದೆ ಹೋದರೆ ಮಾತ್ರ ಸಾಧಕರಾಗ್ತೇವೆ. ನಮ್ಮ ಜೀವನದ ನಿಜವಾದ ಅರ್ಥವು ನಮಗೆ ತಿಳಿಯುತ್ತದೆ. ನಾವು ಜೀವನ ಹೇಗೆ ನಡೆಸಬೇಕು, ನಮ್ಮಲ್ಲಿರುವಂಥ ನ್ಯೂನತೆಗಳು, ತಪ್ಪುಗಳನ್ನು ನಮಗೆ ದೂರಪಡಿಸಿಕೊಂಡು ನಾವು ಒಳ್ಳೆಯ ದಾರಿಯಲ್ಲಿ ಹೋಗಲಿಕ್ಕೆ ಆಗ್ತದೆ. ದೇವರ ನಾಮಸ್ಮರಣೆ ಅಥವಾ ಭಜನೆ ಅಥವಾ ನಾಮಸ್ಮರಣೆ ಏನಾಗಿದೆ? ನಾಮಸ್ಮರಣೆಯು ಭಜನೆಯು ಭಗವಂತನ ಸ್ವರೂಪವೇ ಆಗಿದೆ. ಭಗವಂತನ ಸ್ವರೂಪವೇ ಆಗಿದೆ. ನಾಮವೆಂದರೆ ಭಗವಂತನ ಹೆಸರು. ಈಗ ನಾವು ರಾಮ, ಕೃಷ್ಣ, ಶ್ರೀಕೃಷ್ಣ, ಶ್ರೀರಾಮ, ಶ್ರೀಮನ್ನಾರಾಯಣ ಅಂತ ಹೇಳುವುದು ಎಲ್ಲ ಭಗವಂತನ ಪೂರ್ಣ ಸ್ವರೂಪವು ಆಗಿದೆ. ಸಾಧನೆಯ ದೃಷ್ಟಿಯಿಂದ ಭಗವಂತನ ಬೇರೆ ಬೇರೆ ಹೆಸರುಗಳಲ್ಪಟ್ಟಿದೆ. ಸಾಧನ ರೀತಿಯಿಂದ ಬೇರೆ ಬೇರೆ ಹೆಸರುಗಳನ್ನು ಹೇಳಲ್ಪಟ್ಟಿದೆ. ಆದರೆ ಯಾವುದೇ ಹೆಸರುಗಳಿಗೂ ಒಂದಕ್ಕೊಂದು ಭೇದ ಇರುವುದಿಲ್ಲ. ನಾವು ಆತ್ಮನನ್ನು ಪರಮಾತ್ಮನೊಂದಿಗೆ ಜೋಡಿಸುವ ಸರಪಣಿಯಾಗಿದೆ ಈ ಮೊದಲ ಹಂತದ ಭಜನೆ. ಮೊದಲ ಹಂತದ ಭಜನೆಯಿಂದ ಆತ್ಮನನ್ನು ಪರಮಾತ್ಮನೊಂದಿಗೆ ಸೇರಿಸುವಂತಹ ಪ್ರಕ್ರಿಯೆಯು ನಮ್ಮಲ್ಲಿ ಉಂಟಾಗುತ್ತದೆ. ಭಗವಂತನ ನಾಮಸ್ಮರಣೆಯು ಸಾಧನೆಯೂ ಆಗಿದೆ. ಭಗವಂತನ ನಾಮಸ್ಮರಣೆಯು ಒಂದು ಸಾಧನೆಯೂ ಆಗಿದೆ ಮತ್ತು ಸಾಧ್ಯವೂ ಆಗಿದೆ. ಭಗವಂತನ ನಾಮಸ್ಮರಣೆಯು ಸಾಧನೆಯೂ ಆಗಿದೆ ಮತ್ತು ಸಾಧ್ಯವೂ ಆಗಿದೆ. ಅದು ಸಗುಣವೂ ಆಗಿದೆ ಮತ್ತು ನಿರ್ಗುಣವಾಗಿದೆ. ಭಗವಂತನ ನಾಮಸ್ಮರಣೆಯು
ಸಗುಣವೂ ಆಗಿದೆ ಮತ್ತು ನಿರ್ಗುಣವಾಗಿದೆ. ಯಾಕೆ ಸಗುಣ ಅಂತ ಹೇಳಿದರೆ, ಭಗವಂತನು ಮೂಲತಃ ನಿರ್ಗುಣ ನಿರಾಕಾರನಾಗಿದ್ದಾನೆ. ಭಗವಂತನು ಮೂಲತಃ ನಿರ್ಗುಣ ನಿರಾಕಾರವಾಗಿದ್ದಾನೆ. ಆತನು ಸಗುಣದಲ್ಲಿ ಬಂದಾಗಲೇ ಅವನಿಗೆ ನಾಮ ಮತ್ತು ರೂಪಗಳು ಬಂದಿದೆ. ಭಗವಂತನಿಗೆ ಸಗುಣದಲ್ಲಿ ಬಂದಾಗ ಅವನಿಗೆ ನಾಮ ಮತ್ತು ರೂಪಗಳು ಬಂದಿದೆ. ಅದೇ ರೀತಿ ಸಗುಣ ರೂಪವು ಇಲ್ಲದಂತಾದ ಮೇಲೆ ಅವನು ಸಗುಣ ರೂಪದಲ್ಲಿ ನಾಮ ಮಾತ್ರ, ಸಗುಣ ರೂಪದಲ್ಲಿ ರೂಪವು ಇಲ್ಲದಂಥ ಮೇಲೆಯೂ ನಾಮ ಮಾತ್ರ ಶೇಷ ಉಳಿಯುತ್ತದೆ. ಆದ್ದರಿಂದ ನಾಮವು ನಿರ್ಗುಣವಾಗಿರುತ್ತದೆ. ಅದಕ್ಕಾಗಿ ಸಗುಣ ಹಾಗೂ ನಿರ್ಗುಣ ಭಕ್ತಿಗೆ ನಾಮದ ಆಧಾರ. ಸಗುಣ ಹಾಗೂ ನಿರ್ಗುಣ ಭಕ್ತಿಗೆ ಭಗವಂತನ ನಾಮಸ್ಮರಣೆ ಭಜನೆ ಆಧಾರವಾಗಿದೆ. ನಾಮವು ಭಗವಂತನ ನಾಮಸ್ಮರಣೆ ಮಾಡುವುದು ಅಥವಾ ಭಜನೆ ಹಾಡುವುದು ಒಂದು ಸತ್ಸಂಗವೂ ಆಗಿದೆ. ಒಳ್ಳೆಯ ಸಂಘ, ಸತ್ಸಂಗ. ಒಳ್ಳೆಯದನ್ನು ಮಾತ್ರ ನಾವು ಮಾಡುವಂತಹ, ಒಳ್ಳೆಯದನ್ನು ಮಾತ್ರ ಚಿಂತಿಸುವಂತಹ, ಒಳ್ಳೆಯದನ್ನು ಮಾತ್ರ ಬೆಳೆಸುವಂತಹ ಒಂದು ಸಂಘವಾಗಿದೆ ಸತ್ಸಂಗ. ಆ ಸತ್ ಮತ್ತು ಸಂಘವು ಈ ನಾಮವನ್ನು ನಮ್ಮ ಒಳಗೆ, ಬೇರೆ ಜನರನ್ನು ಸೇರಿಸುವುದಲ್ಲ, ನಮ್ಮ ಒಳಗೆ ನಾವು ಸತ್ಸಂಗ, ಒಳ್ಳೆಯ ಸಂಘವನ್ನು ಇಡುವಂಥ ಭಗವಂತನನ್ನು ನಾವು ಧ್ಯಾನಿಸುವಂತಹ, ಭಜಿಸುವಂತಹ, ಜಪಿಸುವಂತಹ, ಹಾಡುವಂತಹ ಆ ಶಬ್ದಗಳು ಸತ್ಸಂಗ, ನಮ್ಮ ಒಳಗೆ ನಾವು ಸಂಗಿಸುವಂತಹ, ಸಂಘ ಮಾಡುವಂತಹ ಒಂದು ಪ್ರಕೃತಿಯೂ ಆಗಿದೆ. ಅದೇನಾಗಿದೆ, ಮೂಲತಃವಾಗಿ ಅದು ತಳಹದಿಯೂ ಹೌದು, ಸತ್ಸಂಗದ ತಳಹದಿಯೂ ಹೌದು ಮತ್ತು ಕಲಶವೂ ಹೌದು ಅಂತ ಹೇಳಬಹುದು. ನಮ್ಮ ಅಂತಃಕರಣದ ವೃತ್ತಿಯೂ ಹೌದು. ಇದು ಭಜನೆ ನಮ್ಮ ಅಂತಃಕರಣದ, ನಾಮಸ್ಮರಣೆ ಭಜನೆ ನಮ್ಮ ಅಂತಃಕರಣದ ವೃತ್ತಿ. ನಮ್ಮ ಆಂತರ್ಯದಲ್ಲಿ ನಮ್ಮನ್ನು ಶುದ್ಧಪಡಿಸಲು ಉಪಯೋಗಿಸುವಂತಹ ವೃತ್ತಿಯಾಗಿದೆ ಭಜನೆ ಮತ್ತು ನಾಮಸ್ಮರಣೆ ಅಂತ ಹೇಳಬಹುದು. ಭಗವಂತನನ್ನು, ಈ ವೃತ್ತಿಯಿಂದಾಗಿ ಭಗವಂತನನ್ನು ನಾವು ಆತ್ಮನನ್ನು ಪರಮಾತ್ಮನೊಂದಿಗೆ ಸೇರಿಸುವಂತಹ ಒಂದು ಸರಪಣಿಯು ಆಗಿದೆ ಅಂತ ಹೇಳಬಹುದು. ನಾಮವು ಏನಾಗಿದೆ, ನಾಮವು ಅತ್ಯಂತ ಸೂಕ್ಷ್ಮವಾಗಿದೆ. ಭಗವಂತನ ನಾಮವು ಅತ್ಯಂತ ಸೂಕ್ಷ್ಮವಾಗಿದೆ. ಆದ್ದರಿಂದ ನಾಮಸ್ಮರಣೆ ಮಾಡುವುದು ವೃತ್ತಿಗಳು ಶುದ್ಧವಾಗಿರುತ್ತೆ. ಭಗವಂತನ ನಾಮಸ್ಮರಣೆ ಸೂಕ್ಷ್ಮವಾಗಿರುವುದರಿಂದ ನಾವು ಮಾಡುವಂಥ ನಾಮಸ್ಮರಣೆಯ ವೃತ್ತಿಯು ಶುದ್ಧವಾಗಿರುತ್ತದೆ. ನಾಮಸ್ಮರಣೆಯ ವೃತ್ತಿಯು ಶುದ್ಧವಾದಾಗ ಚಿತ್ತವು ಶಾಂತವಾಗುತ್ತದೆ. ಚಿತ್ತವು ಶಾಂತವಾದಾಗ ನಿಷ್ಠೆಯು ಉತ್ಪನ್ನವಾಗುತ್ತದೆ. ನಿಷ್ಠೆಯು ಉತ್ಪನ್ನವಾಯಿತೆಂದರೆ ಈ ಹೇಳಿದಂಥ ಎಲ್ಲ ತಾತ್ಪರ್ಯವು ಒಂದೇ ಆಗಿರುತ್ತದೆ. ಭಗವಂತನನ್ನು ಆತ್ಮನೊಂದಿಗೆ ಪರಮಾತ್ಮನ ಸೇರಿಸುವಂತಹ ಆ ಸರಪಣಿಯ ಕೊಂಡಿಗೆ ನಾವು ಸಿಲುಕಿದಂತಹ ಆಯಿತು. ನಾವು ಏನು ಮಾಡ್ತೇವೆ, ಒಂದು ಮೊಬೈಲ್ ಖರೀದಿಗೆ ಹೋಗ್ತೇವೆ. ಈಗ ಮೊಬೈಲ್ ಎಲ್ಲ ಕೈಯಲ್ಲಿ ಬೇಕೇ ಬೇಕು, ನಿರ್ಬಂಧ, ಎಲ್ಲ ಕೆಲಸಗಳು ಮೊಬೈಲಿಂದ ಆಗ್ತದೆ. ಖರೀದಿ ಹೋಗುವಾಗ ನಾವೇನು ಮಾಡ್ತೇವೆ, ಎಷ್ಟು ರ್ಯಾಮಿಂದ ಅಂತ ಕೇಳ್ತೇವೆ. ಈ ಮೊಬೈಲ್ ಎಷ್ಟು ರ್ಯಾಮ್ ಅಂತ, ಅದರಲ್ಲಿ ಕೆಪಾಸಿಟಿ ಎಷ್ಟು ಉಂಟು ಅಂತ ಕೇಳ್ತೇವೆ. ಸರಿ, ನಮಗೆ ಸ್ವಲ್ಪ ಜಾಸ್ತಿದು ಬೇಕು, ಸ್ವಲ್ಪ ಕೆಲಸಗಳು ಜಾಸ್ತಿ ಉಂಟು, ಜಾಸ್ತಿದು ಬೇಕು. ನಾವು ರ್ಯಾಮನ್ನು ಅಷ್ಟು ಜಾಸ್ತಿ ರ್ಯಾಮಿಂದ ನಾವು ಒಳ್ಳೆಯ ದುಡ್ಡು ಕೊಟ್ಟು ನಾವು ತಗೊಂಡಿದ್ದೇವೆ. ಇನ್ನೇನು ಮಾಡಿದ್ದೇವೆ, ಅದಕ್ಕೆ ಮೊಬೈಲ್ ಖರೀದಿ ಮಾಡಿ ಆಯಿತು. ಅದಕ್ಕೆ ಏನು ಮಾಡಬೇಕು, ರೀಚಾರ್ಜ್ ಮಾಡಬೇಕು. ರೀಚಾರ್ಜ್ ಮಾಡೋ ಸಿಮ್ ಬೇಕು. ಸಿಮ್ ಮಾಡಿ ನಾವು ರೀಚಾರ್ಜ್ ಮಾಡಿ, ಎಂತನ್ನು ರೀಚಾರ್ಜ್ ಮಾಡಿದ್ದೇವೆ, ನಾವು ಡಾಟಾ ರೀಚಾರ್ಜ್ ಮಾಡಿದ್ದೇವೆ. ಡಾಟಾ ರೀಚಾರ್ಜ್ ಮಾಡಿದ್ದೇವೆ. ಇವಾಗ ಮೊಬೈಲು ಈಗ ಚಲಾವಣೆಗೆ ಸಿದ್ಧವಾಯಿತು. ಇದರಲ್ಲಿ ಏನು ಮಾಡಿದ್ದೇವೆ ನಾವು, ಏನನ್ನು ಸೇರಿಸಿದ್ದೇವೆ ನಾವು, ರ್ಯಾಮನ್ನು ಸೇರಿಸ್ತೀವಿ. ರ್ಯಾಮಿನ ಶಬ್ದ ಹೇಗೆ, ರ್ಯಾಮಿನ ಅಕ್ಷರ ಹೇಗೆ ಉಂಟು ನೋಡಿ, RAM. ಎಂಥದ್ದು, RAM, ರಾಮ್ ಏನು ಮಾಡ್ತಾನೆ ಅಲ್ಲಿ, ರಾಮ ಏನು ಮಾಡ್ತಾನೆ,
ಅದಕ್ಕೆ ಬಲಿಷ್ಠವಾದಂಥ ಶಕ್ತಿ ಕೆಪಾಸಿಟಿಗಳನ್ನು ಕೊಡ್ತಾನೆ. ಆ ಕೊಡುವವನು ಯಾರು? ಅದರ ಹಿಂದೆ ಅದಿದ್ದರೆ ಸಾಕ. ಅದರ ಹಿಂದೆ ಆಮೇಲೆ ಮಾಡಿದ್ದೇವೆ ಅಂತ ಮಾಡಿದ್ದೇವೆ ನಾವು. ಡಾಟಾ ರೀಚಾರ್ಜ್ ಮಾಡಿದ್ವಿ. ಡಾಟಾ ಅಲ್ಲ, ದಾತ. ಪ್ರಪಂಚದ ದಾತನನ್ನು ಅದರೊಟ್ಟಿಗೆ ನಾವು ಸೇರಿಸಿಕೊಂಡಿದ್ದೀವಿ. ರಾಮನು ಪ್ರಪಂಚದ ದಾತ. ಇದನ್ನು ನಾವು ಇದರೊಳಗೆ ಈ ಮೊಬೈಲ್ನೊಳಗೆ ಸೇರಿಸುವಾಗ ಇದು ಚಲಾವಣೆಗೆ ಶಕ್ತಿಯುದಂತ ಚಲಾವಣೆಗೆ ಸಿದ್ಧವಾಯಿತು ಅಂತ ಹೇಳುವಾಗ ನಮ್ಮ ಒಳಗೆ ನಾವು ಭಗವಂತನ ಭಗವಂತನ ಸ್ಮರಣೆಯನ್ನು ಮಾಡುವಾಗ ನಾವು ಬಲಿಷ್ಠವಾಗಿಕೊಂಡು ಈ ಪ್ರಪಂಚದಲ್ಲಿ ಪ್ರಪಂಚ ನಡೆಯಲು ನಮ್ಮ ಜೀವನ ನಡೆಸಲು ನಾವು ಶಕ್ತಿ ಸಾಧಕರಾಗಿರ್ತೇವೆ ಅಂತ ಹೇಳಬಹುದು. ಆದ್ದರಿಂದ ಈ ಭಜನೆಯು ನಮ್ಮ ಸಾಧನೆಯ ಮೂಲವು ಹೌದು. ಇದು ಮುಂದುವರಿಯುತ್ತದೆ ಮುಂದಿನ ದಿನಗಳಲ್ಲಿ. ಎಲ್ಲರೂ ಕೇಳಿ. ನಮ್ಮ ಈ ಚಾನಲನ್ನು ಹೊಸತಾಗಿ ಕೇಳುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಕೇಳುವವರಾಗಿದ್ದರೆ ನಿಮಗೆ ತೃಪ್ತಿ ಆಯಿತು ಅಂತ ಹೇಳಿದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ನಮ್ಮೊಂದಿಗೆ ಸಹಕಾರ ಮಾಡಿ. ನಿಮಗೆಲ್ಲರಿಗೂ ಶ್ರೀಮದ್ ಆಂಜನೇಯ ಸ್ವಾಮಿ ಒಳ್ಳೆಯದನ್ನು ಕರುಣಿಸಲಿ. ಜೈ ಶ್ರೀರಾಮ್, ಜೈ ಹನುಮಾನ್.